ಮನವೊಲಿಸಿ ಪೂರೈಸಿದ್ದಾರೆ. ಕೊನೆಗೆ ಮತ್ತೊಂದು ಮುಂದೆ ಯೋಜಿ ನಾವು ಟ್ಯಾಕ್ಟ್ರಿ ಅಲ್ಲಿಗೆ ಅವಕಾಶ ಮಾಡಿಕೊಡಲ್ಲ. ಆದರೂ ಸಹ ನಾವೇನಂದ್ವಿ, ಟ್ಯಾಕ್ಟ್ರಿ ಬಂದು ಸಹ ಬೆಳಗಾವಿ ನಗರ ಹೊರಗಡೆ ನಿಲ್ಲಿ, ನಾವು ಹೇಳೋ ಹೊರಗಡೆ ಥರ ಬೇಡ ಅಂತ. ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ಬಿಟ್ಟು ಏಕೈಕ 54 ಪ್ರೊಟೆಸ್ಟ್ಗಳು ಇದ್ದಾಗ ಸಹ ಕೇವಲ ಲಿಂಗಾಯತ್ ಪಂಚಾಯತ್ನಲ್ಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು, ದ್ವಿಚಕ್ರ ವಾಹನವನ್ನು ನಾವು ತಡೆ ಹಿಡಿತೀವಿ ಅಂತ. ಅದು ಸಂವಿಧಾನಕ್ಕೆ ಮಾಡುವಂಥ ಅವಮಾನ, ಪ್ರಜಾಪ್ರಭುತ್ವ ತತ್ವವನ್ನು ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟು, ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವ ತೀರ್ಮಾನ ಮಾಡಾರ. ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದ್ವಿ. ಆದರೂ ನಾವು ಸಹನೆ ಕಳ್ಕೊಳ್ಳಿ, ಇಲ್ಲ ಟ್ಯಾಕ್ಟ್ರಿ ಅಲ್ಲಿ ಬಂದ್ ಮಾಡೋಕೆ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತ ಅದನ್ನೂ ಸಹ ನಾವು ಅವ್ರ ಮಾತಿಗೆ ಬೆಲೆ ಕೊಡ್ತೀವಿ. ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವನ್ನೇ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ, ಅವರ ಸರ್ಕಾರದ ಸ್ಪಷ್ಟನೆ ಕೊಡಲಿ ಅನ್ನುವಂಥ ಒಂದು ಒತ್ತಾಯ ಇದೆ. ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ 3 ಜನ ಮಂತ್ರಿಗಳನ್ನು ಕಳಿಸಿದ್ರು. ಸುಧಾಕರ್, ವೆಂಕಟೇಶ್ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾರಿಯಪ್ಪ. ಬಂದಂಥ 3 ಜನ ಮಂತ್ರಿಗಳು, ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ